ಡಾಕ್ಟರ್ ಬ್ರೋ ಅಂತ ಕ್ರಿಯೇಟರ್ಸ್ ಬಿಗ್ ಬಾಸ್ಗೆ ಹಾಕೋಗಲ್ಲ. ಬಿಗ್ ಬಾಸ್ ಅಂತ ಶೋಗೆ ಹೋದ್ರೆ ಇವ್ರಿಗೆ ಆರಾಮ್ಸೆ ಪಾಪ್ಯುಲಾರಿಟಿ ಸಿಗ್ತದಲ್ಲ. ಇದನ್ನ ತಿಳ್ಕೊಳ್ಬೇಕಾದ್ರೆ ನೀವು ಡಾಕ್ಟರ್ ಬ್ರೋ ಅಂಡ್ ಬಿಗ್ ಬಾಸ್ ಅದ್ದು ಟಾರ್ಗೆಟ್ ಆಡಿಯನ್ಸ್ ಯಾರಂತ ತಿಳ್ಕೊಳ್ಬೇಕು. ಬಿಗ್ ಬಾಸ್ ಅದ್ದು ಮೆಜಾರಿಟಿ ಆಡಿಯನ್ಸ್ ಫೀಮೇಲ್, ಯೂಶುವಲಿ 30+ ಏಜ್ ಅವರು. ಅಂಡ್ ಡಾಕ್ಟರ್ ಬ್ರೋ ದ ಆಡಿಯನ್ಸ್ ಯಂಗ್ ಅಡಲ್ಟ್ಸ್, ಏಜ್ ಗ್ಯಾಪ್ ಆಫ್ 16 to 25. ವ್ಲಾಗ್ಸ್ ಒಂದು ಯಾವ ರೀತಿಯ ಕಾಂಟೆಂಟ್ ಅಂದ್ರೆ ಅದು ಒಮ್ಮೆಗೆ ಯಾರು ಸಹ ನೋಡ್ಬೋದು, ಅದಕ್ಕೆ ಸ್ಪೆಸಿಫಿಕ್ ಏಜ್ ಗ್ಯಾಪ್ ಅಂತ ಏನಿಲ್ಲ. ಅದೇ ಬಿಗ್ ಬಾಸ್ ಅನ್ನ ನೋಡಿದಾದ್ರೆ ಅದೊಂದು ರಿಯಾಲಿಟಿ ಶೋ. ಇದು ಸಹ ಯಂಗ್ ಜನರೇಷನ್ ಅವರ ಮಧ್ಯದಲ್ಲಿ ಪಾಪ್ಯುಲರ್ ಉಂಟು. ಆ್ಯಂಡ್ ಇದು ಎಗೇನ್ ಜಾಸ್ತಿಯಾಗಿ ಹುಡುಗಿಯರ ಅರೌಂಡೇ ಪಾಪ್ಯುಲರ್ ಆಗಿರೋದು. ಇನ್ನೂ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಬಿಗ್ ಬಾಸ್ ನ ಆಡಿಯನ್ಸ್ ಹೀಗೆ ಡಿವೈಡ್ ಆಗಿದೆ. ಇದರಲ್ಲಿ 50% ಟಿವಿ ಸೀರಿಯಲ್ ನೋಡೋರು ಆ್ಯಂಡ್ ಉಳಿದ 40% ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಯೂಸರ್ಸ್ ಆ್ಯಂಡ್ ಬರೀ 10% ಯೂಟ್ಯೂಬ್ ಆಡಿಯನ್ಸ್. ನಾನಿದು 10% ಏನು ಹೇಳಿದೆ ನೋಡಿ, ಇದು ಡೆಡಿಕೇಟೆಡ್ ಯೂಟ್ಯೂಬ್ ಆಡಿಯನ್ಸ್. ಅಂದ್ರೆ ಅವ್ರು ಯೂಟ್ಯೂಬ್ ಬಿಟ್ಟು ಬೇರೆ ಯಾವ ಪ್ಲಾಟ್ಫಾರ್ಮ್ ಯೂಸೇ ಮಾಡುದಿಲ್ಲ. ಮಾಡಿದ್ರು ಸಹ ಲಿಮಿಟೆಡ್ ಆಗಿ, ಅಷ್ಟೇನು ಯೂಸ್ ಮಾಡಲ್ಲ. ಈಗ ಡಾಕ್ಟರ್ ಬ್ರೋ ಬಿಗ್ ಬಾಸ್ಗೆ ಹೋದ್ರಂತಾನೆ ತಿಳ್ಕೊಳುವ. ಅವರಿಗೆ ಸ್ಟಾರ್ಟಿಂಗ್ ಅಲ್ಲೇ ಒಂದು ಒಳ್ಳೆ ಅಡ್ವಾಂಟೇಜ್ ಸಿಗ್ತದೆ, ಬಿಕಾಸ್ ಅವರಿಗೆ ಅಷ್ಟು ಫ್ಯಾನ್ ಫಾಲೋಯಿಂಗ್ ಉಂಟು. ಆ್ಯಂಡ್ ದ ಬೆಸ್ಟ್ ಕೇಸ್ ಸಿನಾರಿಯೋ ಅವ್ರು ಮಿನಿಮಮ್ ಫಿನಾಲೆ ತನಕ ಆದ್ರೂ ಹೋಗ್ತಾರೆ. ಆ ಟೈಮ್ ಯಾವಾಗ ಅವ್ರು ಬಿಗ್ ಬಾಸ್ ಮನೇಲಿ ಇರ್ತಾರೆ, ಅವರು ಒಂದು ಯೂಟ್ಯೂಬ್ ಕ್ರಿಯೇಟರ್ ಇಂದ ಮೇನ್ ಸ್ಟ್ರೀಮ್ ಆಗಿರ್ತಾರೆ. ಅಂದ್ರೆ ಈಗ ಎಲ್ರಿಗೂ ಡಾಕ್ಟರ್ ಬ್ರೋ ಅಂದ್ರೆ ಯಾರಂತ ಗೊತ್ತಿರ್ತದೆ. ಇದನ್ನ ನಂಬರಲ್ಲಿ ನೋಡೋದಾದ್ರೆ ಇದನ್ನ ನಾವು 100% ಅಂತ ತಗೊಂಡ್ರೆ ಇವರ ಚಾನಲ್ ಅನ್ನ ಆಕ್ಚುಲ್ ಆಗಿ ವಿಸಿಟ್ ಮಾಡೋರು ಬರೀ 20%. ಅದು ಸಹ ಬೆಸ್ಟ್ ಕೇಸ್ ಸಿನಾರಿಯೋ. ಬಟ್ ಪ್ರಾಕ್ಟಿಕಲಿ ಅದು ಪಾಸಿಬಲ್ ಇಲ್ಲ. ಯೂಶುವಲ್ ಅದು 10 to 15% ಆಗಿರ್ತದೆ. ಈಗ ಗೊತ್ತಾಯ್ತಾ ಯಾಕೆ ಬಿಗ್ ಬಾಸ್ಗೆ ಹೋಗಲ್ಲ ಅಂತ? ಈಗ ನೀವು ಎನ್ಸ್ಕೊಳ್ಬೋದು ನಂಗೆ ಈ ಫಿಗರ್ ಎಲ್ಲ ಹೇಗೆ ಸಿಕ್ಕಿತಂತ. ನೋಡಿ, ಆಕ್ಚುಯಲ್ ಫಿಗರ್ ನಂಗೆ ಸಹ ಗೊತ್ತಿಲ್ಲ. ಬಟ್ ಬೇರೆ ಲ್ಯಾಂಗ್ವೇಜ್ ನ ಕ್ರಿಯೇಟರ್ಸ್ ಲೈಕ್ ಎಲ್ವಿಶ್ ಯಾದವ್, ಫುಕ್ರಾ ಇನ್ಸನ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅವರ ಯೂಟ್ಯೂಬ್ ಚಾನಲ್ ಎಷ್ಟು ಗ್ರೋ ಆಯಿತು ಆ್ಯಂಡ್ ಅವರು ಈಗ ಹೇಗೆ ಪರ್ಫಾರ್ಮ್ ಮಾಡ್ತಿದ್ದಾರೆ ಅದರ ಬೇಸಿಸ್ ಅಲ್ಲಿ ಈ ಫಿಗರ್ಸ್ ಮಾಡಿದ್ದು. ಸೊ ದ್ಯಾಟ್ ನಿಮ್ಗೆ ಸಹ ಈಸಿಲಿ ಅರ್ಥ ಆಗಲಿ ಅಂತ. ಈಗ ನಾನು ಏನೆಲ್ಲ ಫಿಗರ್ ಹೇಳಿದೆ ನೋಡಿ, ಇದರಲ್ಲಿ ಸಹ ಒಂದು ಟ್ವಿಸ್ಟ್ ಉಂಟು. ಇದು ಫಿಗರ್ ಏನು ಉಂಟು ಅದು ಖಾಲಿ ಅವರ ನೋಡ್ಲಿಕ್ಕೆ ಬರೋರು, ಸಬ್ಸ್ಕ್ರೈಬರ್ಸ್ ಅಲ್ಲ. ಇದರಲ್ಲಿ ಬರೀ 2 to 5% ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾರೆ. ಯಾವ್ದವ್ರಿಗೆ ಬಿಗ್ ಬಾಸ್ ಮನೆಗೆ ಹೋಗದಿದ್ರು ಸಹ ಸಿಗ್ತದೆ. ಈಗ ಇನ್ನೊಂದು ನೋಡುವ, ಅಕಸ್ಮಾತ್ ಅವ್ರು ಬಿಗ್ ಬಾಸ್ ವಿನ್ ಆದ್ರು ಆಗ ಸೀನ್ ಸ್ವಲ್ಪ ಚೇಂಜ್ ಆಗಿರ್ತದೆ. ಅವರು ಬಿಗ್ ಬಾಸ್ ವಿನ್ ಆದ್ರೆ ಒಂದು 2-3 ತಿಂಗಳು ಅವರೇ ಅರೌಂಡ್ ಫುಲ್ ಬಸ್ ಕ್ರಿಯೇಟ್ ಆಗಿರ್ತದೆ. ಇಂಟರ್ವ್ಯೂಸ್ ಅಲ್ಲಿ, ನ್ಯೂಸ್ ಚಾನಲ್ ಅಲ್ಲಿ ಎಲ್ಲ ಕಡೆ ಇವರದೇ ಮಾತಾಗಿರ್ತದೆ. ಬಟ್ ಅಗೇನ್ ಇದು ಎಲ್ಲಿ ತನಕ ನೋಡಿ, ಒಂದು ಅವರೇಜ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ನ ಫೇಮ್ ಜಾಸ್ತಿ ಅಂದ್ರೆ 6 ತಿಂಗಳು. ಅದಾದ್ಮೇಲೆ ಅವ್ರ ಹೆಸರೇ ಮಾಡ್ಕೊಳ್ಬೇಕು. ಇಲ್ಲದಿದ್ರೆ ನೋ ಒನ್ ಗಿವ್ಸ್ ಅ ಶಿಟ್ ಅಬೌಟ್ ಯು. ಇದನ್ನ ನೀವು ಸಹ ನೋಡಿರ್ತೀರ. ಹೇಳ್ಕೊಳ್ಬಹುದು ಲೈಕ್ ನಾ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆರ್ ವಿನ್ನರ್ ಅಂತ ಅಷ್ಟೇ. ಡಾಕ್ಟರ್ ಬ್ರೋದ್ ಕತೆ ಸಹ ಅಷ್ಟೇ. ಬಿಗ್ ಬಾಸ್ ಪೀರಿಯಡ್ ಅಂಡ್ ವಿನ್ ಆದ 2-3 ತಿಂಗಳು ಅವರ ಚಾನಲ್ಗೆ ಒಳ್ಳೆ ವ್ಯೂಸ್ ಬರ್ತದೆ. ಅದಾದ್ಮೇಲೆ ನಾರ್ಮಲ್ ಎಷ್ಟು ವ್ಯೂಸ್ ಬರ್ತದೆ ಅಷ್ಟೇ ಬರುದು. ಯಾಕಂದ್ರೆ ನಾನಾಗ ಹೇಳಿದ ಹಾಗೆ ಬಿಗ್ ಬಾಸ್ ನ ಆಡಿಯನ್ಸ್ ಜಾಸ್ತಿ ಯೂಟ್ಯೂಬ್ ನೋಡುದಿಲ್ಲ. ನೋಡಿದ್ರು ಅದು ಒಕೇಶನಲಿ. ಅಂಡ್ ಡಾಕ್ಟರ್ ಬ್ರೋ ಈಗ ಅವರ ಪ್ರೈಮ್ ಟೈಮ್ ಅಲ್ಲಿ ಇದ್ದಾರೆ. ಅವರ ಗ್ರೋತ್ ಜಾಸ್ತಿ ಆಗುದು ಬಿಟ್ರೆ ನೆಕ್ಸ್ಟ್ 2-3 ವರ್ಷದಲ್ಲಿ ಕಮ್ಮಿ ಆಗೋದರ ಕಾಣ್ತಿಲ್ಲ. ಸೊ ಬಿಗ್ ಬಾಸ್ಗೆ ಹೋಗುದು ಈಸ್ ಕೈಂಡ್ ಆಫ್ ವೇಸ್ಟ್ ಆಫ್ ಟೈಮ್. ಯಾಕಂದ್ರೆ ಅದರಲ್ಲಿ ಲಾಂಗ್ ಟರ್ಮಿಗೆ ಅವ್ರಿಗೆ ಏನು ಯೂಸ್ ಇಲ್ಲ. ಅಂಡ್ ಬಿಗ್ ಬಾಸ್ ಮನೆಗೆ ಹೋಗೋದು ಬಿಡೋದು ಅವರ ಮೇಲೆ ಬಿಟ್ಟದ್ದು, ಅದವರ ಪರ್ಸನಲ್ ಚಾಯ್ಸ್. ಡಾಕ್ಟರ್ ಬ್ರೋ ಅವರ ಯೂಟ್ಯೂಬ್ ಜರ್ನಿ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋ ಕ್ಲಿಕ್ ಮಾಡಿ. ಅಂಡ್ ರಕ್ಷಿತಾ ಶೆಟ್ಟಿ ಅವರ ಯೂಟ್ಯೂಬ್ ಜರ್ನಿ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋ ಕ್ಲಿಕ್ ಮಾಡಿ. ಅಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.